ಟಿ.ಎನ್. ಸೀತಾರಾಮ್ ಅವರು ಕೋರ್ಟ್ ಅಂಗಳಕ್ಕೆ ಕಾಲಿಡುವಂತಹ ಹೊತ್ತು ಹತ್ರ ಬರ್ತಾ ಇದೆ. ಜನವರಿ 27ಕ್ಕೆ ಹೊಸ ಧಾರಾವಾಹಿ ವಧು ನಮ್ಮೆಲ್ಲರ ಮುಂದೆ ಅದ್ಧೂರಿಯಾಗಿ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಸೊ ವಧು ಧಾರಾವಾಹಿ ಮುಖಾಂತರ ಒಂದು ಪ್ರೋಮೋ ರಿಲೀಸ್ ಆಯಿತು. ಆ ಪ್ರೋಮೋದಲ್ಲಿ ವಧು ಪಾತ್ರಧಾರಿಯ ಒಂದು ಪಾತ್ರ ಏನಿದೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಿಕಾಸ್ ಡಿವೋರ್ಸ್ ಲಾಯರ್ ಆಗಿ ಪಾತ್ರ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ನಾನಿವತ್ತು ವಧು ಪಾತ್ರಧಾರಿಯಾದಂತಹ ದುರ್ಗಾ ಅವ್ರ ಜೊತೆಗೆ ನಾನಿದ್ದೀನಿ, ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಹಾಯ್ ಮೇಡಮ್, ನಮಸ್ತೆ. ಹಾಯ್, ನಮಸ್ತೆ. ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವಧು ಅನ್ನುವಂತಹ ಪಾತ್ರ ಆ ಪ್ರೋಮೋದಲ್ಲಿ ಏನು ಕಾಣಿಸುತ್ತೆ, ವಧು ಅಂತ ಯಾಕೆ ಹೆಸರಿಟ್ಟಿದ್ದಾರೆ, ನಾನು ಡಿವೋರ್ಸ್ ಲಾಯರ್ ಅಂತ ಹೇಳೋದು ಪ್ರತಿಯೊಂದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಪಾತ್ರದ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲನೇದಾಗಿ ನೀವು ಈ ಹಿಂದೆ ಕೂಡ ಒಂದು ಕನ್ನಡ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ಎರಡನೇ ಪ್ರಾಜೆಕ್ಟ್ ಅನ್ಸುತ್ತೆ. ಪ್ರಾಜೆಕ್ಟ್, ಹೌದು ಹೌದು. ಫಸ್ಟ್ ಪ್ರಾಜೆಕ್ಟ್ ನೇತ್ರಾವತಿ, PRK ಪ್ರೊಡಕ್ಷನ್, ಅಪ್ಪು ಸರ್ ಲಾಂಚ್ ಮಾಡಿದಂಥ ಸೀರಿಯಲ್, ಅವ್ರದ್ದೇ ಪ್ರೊಡಕ್ಷನ್ ಹೌಸ್. ಸೊ ಅದು ನನ್ನ ಫಸ್ಟ್ ಸೀರಿಯಲ್. ಹಾಂ. ಮತ್ತೆ ಕನ್ನಡ ಹೊರತುಪಡಿಸಿ ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ ಅನ್ನುವಂತಹ ಮಾಹಿತಿ ಇದೆ. ಹೌದು, ತೆಲುಗಲ್ಲಿ 3 ಪ್ರಾಜೆಕ್ಟ್ ಮಾಡಿದೆ. ಮೇ ಬಿ 2 ಮಂತ್ಸ್ ಆಯ್ತು ಅನ್ಸುತ್ತೆ. ನನ್ನ ಇವಾಗ ಮಾಡ್ತಿದ್ದಂಥ 2 ಪ್ರಾಜೆಕ್ಟ್ ಮುಗೀತು. ಇನ್ನು ಇವಾಗ ಏನಿದ್ರು ವಧು ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ. ಹೌದು, ಅಂದರೆ ಇವಾಗಿದು ಹೊಸದಲ್ವಾ. ಸೊ ಒಂದಷ್ಟು ದಿನ ಒಂದು ಟೆಲಿಕಾಸ್ಟ್ ಆಗಿ ಒಂದಷ್ಟು ದಿನವರೆಗೂ ವಧು. ನೋಡೋಣ, ಬೇರೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಪಾತ್ರದ ಬಗ್ಗೆ ಕುತೂಹಲ ಇದೆ ಸಾಕಷ್ಟು ಜನಕ್ಕೆ. ವಧು ಅಂತ ಹೆಸರಿಡ್ಕೊಂಡು ಡಿವೋರ್ಸ್ ಲಾಯರ್ ಆಗಿ ಕೆಲಸ ಮಾಡ್ತಿರೋದು ಅಂತಂದ್ರೆ ಅಲ್ಲೇ ನಮ್ಗೇನೋ ಒಂಥರ ವಾವ್ ಅಂತ ಅನ್ಸುವಂತಹ ಒಂದು ಕನೆಕ್ಷನ್ ಸಿಗತ್ತೆ. ಸೊ ಪಾತ್ರದ ಬಗ್ಗೆ ಒಂದೆರಡು ಮಾತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಓಕೆ. ಸೊ ವಧು ಅಂತ ಏನಕ್ಕೆ ನನ್ನ ಹೆಸರು ಅಂದರೆ, ಅಪ್ಪನ ಕನಸಾಗಿರುತ್ತೆ ನಾನು ನನ್ನ ಮದುವೆನ ಧಾಮ್ ಧೂಮ್ ಅಂತ ಮಾಡಬೇಕು ಅಂತ. ಸೊ ನನ್ನನ್ನು ಮೊದಲನೇ ಸರಿ ಅವರು ಕೈಯಲ್ಲಿ ಎತ್ಕೊಂಡಾಗ ಚಿಕ್ಕ ಮಗುವಲ್ಲಿ ನನ್ನ ಮದುವೆನ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಅಪ್ಪನ ಕನಸಾಗಿರುತ್ತೆ. ಸೊ ಹಾಗಾಗಿ ನನಗೆ ವಧು ಅಂತಲೇ ಹೆಸರಿಡ್ತಾರೆ. ಸೊ ಅದಾದಮೇಲೆ ಬೆಳೀತಾ ಬೆಳೀತಾ ಲಾ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ತುಂಬ ಇಷ್ಟಪಟ್ಟು ಲಾ ಓದಿ ಡಿವೋರ್ಸ್ ಲಾಯರ್ ಆಗಿರ್ತೀನಿ. ಸೊ ಅಂತಾರೆ ಅಲ್ವಾ, ನಾವು ಇಷ್ಟಪಟ್ಟಿದ್ದು ನಮಗೆ ಬೇಗ ಸಿಗಲ್ಲ ಅಥವಾ ತುಂಬ ತಡ ಆಗುತ್ತೆ ಅಂತ. ಸೊ ದೊಡ್ಡ ಕನಸೇ ಮದುವೆ ಆಗಬೇಕು ಅನ್ನೋದು. ಸೊ ಅಪ್ಪಂದಾಗಲಿ ಅಥವಾ ಅಪ್ಪನ ಕನಸನ್ನ ಈಡೇರಿಸ್ಬೇಕು ಅನ್ನೋದು ನನ್ನ ಕನಸಾಗಿರುತ್ತೆ. ಸೊ ನನಗೆ ಮದುವೆನೇ ಆಗಿರಲ್ಲ, ಆಗ್ತಾ ಇರಲ್ಲ. ಸೊ ಯಾರು ನನ್ನನ್ನು ಒಪ್ಪಲ್ಲ ಜಸ್ಟ್ ಬಿಕಾಸ್ ನಾನು ಡಿವೋರ್ಸ್ ಲಾಯರ್ ಅಂತ. ಸೊ ಹಾಗಾಗಿ ಇದೆಲ್ಲ ಕ್ಲಮ್ಸಿನೆಸ್ ವಧು ಪಾತ್ರದಲ್ಲಿ ಇದೆ. ಯಾಕಂತಂದರೆ ಅವಳಿಗೆ ಆಸೆ ಪಟ್ಟಿದ್ದೇ ಸಿಗ್ತಾ ಇರಲ್ಲ. ಸೊ ಅದೊಂದು ತುಂಬ ವಿಭಿನ್ನವಾಗಿದೆ. ನಿಜ ಜೀವನದಲ್ಲಿ ಹೇಗೆ ಆಸೆ ಪಟ್ಟಿರೋದೆಲ್ಲ ಸಿಗ್ತಾ ಇತ್ತ ದುರ್ಗಾ ಅವ್ರಿಗೆ? ಖಂಡಿತವಾಗ್ಲೂ. ಯಾಕೆಂದರೆ ಅಂಥ ಒಳ್ಳೆ ತಂದೆ ತಾಯಿ ಇರುವಾಗ ನಾವೇನು ಆಸೆ ಪಟ್ರು ಅವರು ಅದನ್ನು ಏನು ನಮಗೆ ಕೊಡದೆ ಬಿಡಲ್ಲ ಅಲ್ವಾ. ಸೊ ನಾನು ಏನು ಆಸೆ ಪಟ್ಟಿದ್ದೀನೋ ನಮ್ಮ ಅಪ್ಪ ಅಮ್ಮ ಅದನ್ನು ಖಂಡಿತವಾಗ್ಲೂ ಮಾಡಿದ್ದಾರೆ. ಒಂದಿನ ತಡ ಆದ್ರೂ ಪಕ್ಕಾ ಮಾಡಿದ್ದಾರೆ. ಸೊ blessed to have such a good parents, such a supportive parents. ಸೊ ಇನ್ನೇನು ಬೇಡ ನನಗೆ, ಅವರಿಬ್ರು ಇದ್ರೆ. ಇನ್ನು ಪಾತ್ರದಲ್ಲಿ ನೀವು ಅನ್ಕೊಂಡಿರೋ ಥರ ಏನೂ ಆಗ್ತಿರೋದಿಲ್ಲ. ಮದುವೆ ಆಗಬೇಕು ಅಂತ ಅಪ್ಪಂಗೆ ಆಸೆ ಇರುತ್ತೆ, ಬಟ್ ಮದುವೆ ಆಗ್ತಾ ಇರೋದಿಲ್ಲ ಬಿಕಾಸ್ ಆಫ್ ಡಿವೋರ್ಸ್ ಲಾಯರ್ ಅಂತ ಹೇಳಿಬಿಟ್ಟು. ಸೊ ಆ ಒಂದು ಪಾತ್ರದ ಮುಖಾಂತರ ನೀವು ಏನನ್ನ ಜನರಿಗೆ ಮೆಸೇಜ್ ಕೊಡೋಕ್ಕೆ ಹೊರಟಿದ್ದೀರಾ ಅಂತ ಹೇಳ್ಬಿಟ್ಟು? ನಾನು ಮನೇಲಿ ಹಿರಿ ಮಗಳು. ಸೊ ಮನೆ ಜವಾಬ್ದಾರಿನ ತಗೊಂಡಿರೋ ಅಂಥ ಹೆಣ್ಣು ಮಗು. ಚಿಕ್ಕಮ್ಮ ಚಿಕ್ಕಪ್ಪ ಇರ್ತಾರೆ, ಅವ್ರ ಮಗಳಿರ್ತಾರೆ, ನನಗೆ 2 ತಂಗಿದಿರು, ಅಪ್ಪ ಅಮ್ಮ, ನಾನು. ಸೊ ಇದಿಷ್ಟು ಜನದ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಸೊ ನಾನು ಎಲ್ಲದನ್ನೂ ಸಂಭಾಳಿಸ್ತಾ ಹೋಗಬೇಕು. ಇವಾಗ ಚಿಕ್ಕಮ್ಮನಿಗೆ ನನ್ನನ್ನು ಕಂಡ್ರೆ ಆಗ್ತಾ ಇರಲ್ಲ, ಬಿಕಾಸ್ ನಾನೊಂಥರ ಅಪಶಕುನ ಅಂತ ಅವ್ರಿಗೆ ಫೀಲ್, ಮದುವೆ ಆಗಿಲ್ಲ ಅಂತ. ಸೊ ನಾನು ಯಾವ ಶುಭ ಕಾರ್ಯಕ್ಕೂ ಇರೋದನ್ನ ಅವ್ರು ಇಷ್ಟಪಡಲ್ಲ. ಸೊ ವಧು ಒಂದು ಮನೆಯ ಹಿರಿ ಮಗಳಿಗೆ ಕನೆಕ್ಟ್ ಆಗೋದಂತೂ ಖಂಡಿತ. ಆ್ಯಂಡ್ ಎಲ್ಲ ಅಪ್ಪ ಅಮ್ಮ ಬಯಸೋ ಅಂಥ ಮಗಳಾಗಿರೋದು ವಧು. ಸೊ ಎಲ್ಲ ಅಪ್ಪ ಅಮ್ಮನೂ ಹೇಳ್ತಾರೆ, ಓಕೆ ವಧುಗೆ ಅಷ್ಟು ಕಷ್ಟ ಇದೆ, ಸೊ ನಾವು ನಮ್ಮ ಕಷ್ಟಗಳನ್ನ ನಾವು ಎದುರಿಸ್ಬೋದು ಅನ್ನೋ ಒಂದು ಕನೆಕ್ಟಿವಿಟಿ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನೋಡಬೇಕು. ಇನ್ನು ದುರ್ಗಾ ಅನ್ನುವಂತಹ ಹೆಸರನ್ನ ಮರೆತು ವಧು ಅಂತಾನೆ ನಿಮ್ಮ ಪಾತ್ರ ಜನಗಳು ಅಂದ್ರೆ ಎಲ್ಲೇ ಹೋದ್ರು ವಧು ಅಂತಾನೆ ಗುರುತಿಸೋ ಹಾಗೆ ಆಗತ್ತೆ ಅಂತ ಅನ್ಸುತ್ತೆ ಪ್ರೋಮೋ ನೋಡಿದ್ರೆ. ಆ್ಯಂಡ್ ನೀವು ಹೇಳಿದ್ರಿ ಇವಾಗ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಪಶಕುನ ಅನ್ನೋ ಥರ ಎಲ್ಲರೂ ಕೂಡ ನೋಡ್ತಾರೆ ಅಂತ. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಅದು ನೈಜ ಜೀವನದಲ್ಲೂ ಕೂಡ ಹಾಗೇ ಇದೆ. ಸೊ ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಖಂಡಿತವಾಗ್ಲೂ ತಡವಾದ್ರೂ ಅಡವಾಗೆ ಸಿಗುತ್ತೆ ಅನ್ನೋ ಒಂದು ಮಾತಿದೆ. ಸೊ ನಿಮಗೆ ಆ ದೇವರು ಕಾಯ್ತಾ ಇರ್ತಾನೆ ಬೆಸ್ಟ್ ಟೈಮಲ್ಲಿ ಬೆಸ್ಟ್ ಥಿಂಗ್ನ ಕೊಡಬೇಕು ಅಂತ. ದಯವಿಟ್ಟು ಯಾರು ಕುಗ್ಗಬೇಡಿ.
ಅಪಶಕನ ಅಂದವರೇ ಮುಂದೆ ನಿಮಗೆ ಬಂದು ವಾವ್ ಇಂಥ ಒಳ್ಳೆ ಲೈಫ್ನ ಲೀಡ್ ಮಾಡ್ತಿದ್ಯಾ ಅನ್ನೋಷ್ಟು ನಿಮಗೆ ಆ ದೇವರು ಆಶೀರ್ವಾದ ಕೊಟ್ಟೇ ಕೊಡ್ತಾನೆ. ಕಾದು ನೋಡಿ, ಕಾದು ನೋಡಿ. ಇನ್ನು ಟಿ ಎನ್ ಸೀತಾರಾಮ್ ಸರ್ ಜೊತೆಗೆ ಕೆಲಸ ಮಾಡೋದು ಅಂತಂದರೆ ಅದೊಂಥರ ಭಾಗ್ಯ ಪುಣ್ಯ. ಸಾಕಷ್ಟು ಜನ ಕಲಾವಿದರು ಕಾಯ್ತಾ ಇರ್ತಾರೆ. ಸೊ ನಿಮಗೆ ಆ ಅವಕಾಶ ಸಿಕ್ಕಿದೆ, ಏನು ಕಲ್ತ್ರಿ ಸರಿಂದ? ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಂಥ ಇವಾಗ ಸ್ಟೆಪ್ಪಿಂಗ್ ಆರ್ಟಿಸ್ಟ್ಗಳು ಅವ್ರುಗಳಿಂದ ನೋಡಿ ಕಲಿಯುವಂಥದ್ದು ತುಂಬ ಇದೆ. ಅವರ ಒಂದು ಪೇಷನ್ಸ್ ಲೆವೆಲು, ಅವರು ಕೆಲಸಕ್ಕೆ ಕೊಡೋ ಗೌರವ, ಅವರು ಯುನೋ ಸ್ಕ್ರಿಪ್ಟ್ ಇಟ್ಕೊಂಡು ನಿಂತರೆ ಹೀ ಈಸ್ ನೆಕ್ಸ್ಟ್ ಲೆವೆಲ್. ಸೊ ನಾನು ಯಾರಂತ ಸರಿ ಗೊತ್ತಿಲ್ಲ, ಡೆಫಿನೆಟ್ಲಿ ಅವ್ರು ಎಂಥ ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತು. ನಾನು ತುಂಬ ಕಾನ್ಷಿಯಸ್ ಆದೆ ಆ್ಯಕ್ಚುಲಿ ಫಸ್ಟ್ ಡೇ. ಸರ್ನ ನೋಡಿ ಅವ್ರ ಮುಂದೆ ನಿಂತ್ಕೊಂಡು ಡೈಲಾಗ್ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಕಾನ್ಷಿಯಸ್ ಆಗೇ ಆಗುತ್ತೆ. ನಂಗೆ ಈಗಲೂ ಗೂಸ್ ಬಂಪ್ಸ್ ಬರುತ್ತೆ, ಖಂಡಿತವಾಗ್ಲೂ ಕಾನ್ಷಿಯಸ್ ಆಗುತ್ತೆ. ಆವಾಗ ನನ್ನನ್ನು ಸೈಡಿಗೆ ಕರ್ಕೊಂಡೋಗಿ ನೀನು ಚೆನ್ನಾಗಿ ಮಾಡ್ತಿದ್ಯಾ ಮಗು, ಚೆನ್ನಾಗಿ ಮಾಡು ಅನ್ನೋ ಒಂದು ಬೆಂತಡ್ತಾರೆ ನೋಡಿ. ಆ ಒಂದು ಇನ್ಸ್ಪಿರೇಷನ್, ಆ ಒಂದು ಮೋಟಿವೇಶನ್ ನಮ್ಮನ್ನು ಇಡೀ ದಿನ ನಮಗೆ ಮೋಟಿವ್ ಆಗಿ ಬ್ರೈಟಾಗಿ ಇಡುತ್ತೆ. ಸೊ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ನಮಗೆ ಅಂತ ಅಲ್ಲ ಎಂಟೈರ್ ಟೀಮಿಗೆ ಅವರೊಂದು ಶಕ್ತಿ ಆಗಿದ್ರು ಅನ್ಬೋದು ಆವತ್ತಿನ ದಿನ. ಇನ್ನು ನೀವು ಆಟೋಗ್ರಾಫ್ ಅಂತ ಕೇಳಿದಾಗ ಸರ್ ಹತ್ರ ಹೋಗ್ಬಿಟ್ಟು ಶುಭವಾಗಲಿ ಅಂತ ವಧು ಅಂತ ಹೇಳ್ತಾರೆ. ಸೊ ಹೇಗೆ ನಿಮಗೆ ಹಾರೈಸಿದ್ರು? ಬಿಕಾಸ್ ಅವರ ಸೀರಿಯಲ್ ಮುಖಾಂತರ ಪರಿಚಯ ಆಗ್ತಾ ಇದ್ದೀರಾ ಅನ್ನುವಾಗ ಏನು ಕಿವಿ ಮಾತಂತ ಹೇಳಿರ್ತಾರೆ ಒಂದಷ್ಟು. ಖಂಡಿತವಾಗ್ಲೂ. ಬಿಕಾಸ್ ನಾವೊಂದು 10 ನಿಮಿಷ ಬ್ರೇಕ್ ಇದ್ದಾಗ ನಾನು ಸರ್ ಆ ಬೆಂಚ್ ಮೇಲೆ ಕುತ್ಕೊಂಡು ಮಾತಾಡಿದಂತೂ ಇದೆ. ಸೊ ನಾನು ಸರ್ನ ಕೇಳಿದೆ, ಅವ್ರ ಹಿನ್ನೆಲೆ ಕೇಳಿದೆ. ಸೊ ಅವ್ರದ್ದು ಲೈಫ್ ಒಂದಷ್ಟು ಹೇಳಿದ್ರು. ಸೊ ನನಗಲ್ಲಿ ಅರ್ಥ ಆಗಿದ್ದು ಏನಂದರೆ ಪೇಷನ್ಸ್ ಇರಲೇಬೇಕು. ಹೇಳ್ತಾರಲ್ವಾ, ಇಫ್ ಯು ಗಿವ್ ಅಪ್ ಯು ನೆವರ್ ವಾಂಟೆಡ್ ದಟ್ ಅಂತ. ಸೊ ದೇರ್ ಇಸ್ ಒನ್ ಸೇಯಿಂಗ್ ಅಲ್ವಾ. ಸೊ ನಾವು ಅದನ್ನು ಪ್ರಯತ್ನ ಮಾಡೋದು ಬಿಟ್ಟುಬಿಟ್ರೆ ನಮ್ಗದು ಇಂಪಾರ್ಟೆಂಟೇ ಇರಲಿಲ್ವೇನೋ ಅನ್ಸ್ಬಿಡುತ್ತೆ. ಸೊ ಸರ್ ಮುಖಾಂತರ ಏನು ಕಲಿಬೋದು ಅಂದರೆ ಒಂದು ಪೇಷನ್ಸ್, ಒಂದು ನಾವೆಷ್ಟು ಗೌರವ ಕೊಡ್ತೀವೋ ಅದಷ್ಟು ನಮ್ಮ ಹತ್ರ ಇರುತ್ತೆ. ಸೊ ಅದನ್ನು ನಾನು ಕಲಿತೆ ಸರ್ ಹತ್ರ. ಇನ್ನು ಡಿವೋರ್ಸ್ ಲಾಯರ್ ವಧು ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರಿ. ಯಾವ ಥರ ಡಿವೋರ್ಸ್ ಲಾಯರ್ ಅಂತ ಹೇಳ್ಬಿಟ್ಟು ಡಿವೋರ್ಸ್ ಕೊಡಿಸ್ತಾರಾ ಅಥವಾ ಒಂದು ಮಾಡ್ತಾರಾ ಅನ್ನೋ ಪ್ರಶ್ನೆ. ಬಿಕಾಸ್ ಒಂದು ಸ್ವಲ್ಪ ನನಗೆ ಕ್ಲೂ ಸಿಕ್ತು, ಒಂದು ಮಾಡೋಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾರೆ, ಸ್ವಲ್ಪ ಅವ್ರಿಗೆ ಬುದ್ಧಿವಾದ ಹೇಳಿಬಿಟ್ಟು ಅಂತ ಹೇಳ್ಬಿಟ್ಟು. ಎಸ್ ಡಿವೋರ್ಸ್ ಅಂದಿದ ತಕ್ಷಣ, ಡಿವೋರ್ಸ್ ಲಾಯರ್ ಅಂದಿದ ತಕ್ಷಣ ವಧುಗೆ ಎಥಿಕ್ಸ್ ಇಲ್ಲ ಅನ್ನೋದಿಲ್ಲ. ಸೊ ಅವಳು ಫ್ಯಾಮಿಲಿನಾಗಲಿ ರಿಲೇಷನ್ಶಿಪ್ನಾಗಲಿ ತುಂಬ ಗೌರವಿಸ್ತಾಳೆ. ಯಾಕಂತಂದರೆ ಚಿಕ್ಕ ವಯಸ್ಸಿಂದನೂ ಅಪ್ಪ ಅಮ್ಮ ಹೆಂಗಿದ್ದಾರೆ ಅಷ್ಟು ವರ್ಷ ಅವರು ಒಟ್ಟಿಗೆ ಏನೇ ಕಷ್ಟ ಬರಲಿ ಸುಖ ಬರಲಿ ಒಬ್ರಿಗೊಬ್ರು ಹೆಗ್ಲನ್ನ ಇಟ್ಕೊಂತ ಇಷ್ಟು ವರ್ಷ ಸಂಸಾರನ ತೂಗಿಸ್ಕೊಂಡ್ ಬಂದಿರೋದು ವಧು ನೋಡಿದಾಳೆ. ಸೊ ಅಪ್ಪ ಅಮ್ಮನೇ ಅವಳಿಗೆ ಮೇನ್ ಮೋಟಿವ್. ಸೊ ಅದನ್ನು ನಾನು ನನ್ನ ಕ್ಲೈಂಟ್ಸ್ ಹತ್ರ ಮಾತಾಡಿ ಅವರಿಬ್ಬರನ್ನ ಒಂದು ಮಾಡೋ ಪ್ರಯತ್ನದಲ್ಲಿ ವಧು ಇರ್ತಾಳೆ ಯಾವಾಗಲೂ. ಸೊ ಮೋಸ್ಟ್ ಆಫ್ ದ ಟೈಮ್ ನನ್ನ ಕ್ಲೈಂಟ್ಸ್ ಒಂದಾಗಿ ಹೋಗಿರೋದೇ ಜಾಸ್ತಿ. ಸೊ 99% ಬೇರೆ ಆಗಿರೋದು ತುಂಬ ಕಡಿಮೆ. ಸೊ ಹೌದು, ಫ್ಯಾಮಿಲಿ ಎಥಿಕ್ಸ್. ಇವಾಗ ಅವ್ರು ನನಗೆ ಡಿವೋರ್ಸ್ ಕೇಳಕ್ಕೆ ಬಂದಾಗ ಈ ರೀಸನಿಗೆ ಡಿವೋರ್ಸ್ ತೊಗೋತಾ ಇದ್ದೀರಾ ಅಂತ ನಾನು ಅವ್ರನ್ನ ಅರ್ಥ ಮಾಡಿಸ್ಬಿಟ್ರೆ, ಅವ್ರ ಮಧ್ಯೆ ಇರೋ ಮನಸ್ತಾಪಗಳನ್ನ ದೂರ ಮಾಡಿಸಿದ್ರೆ ಅವರಿಬ್ರು ಒಂದಾಗಿರ್ತಾರೆ. ಸೊ ದಟ್ ಈಸ್ ವಧು. ಇನ್ನು ಪಾತ್ರವನ್ನು ನೀವು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಆ ಡಿವೋರ್ಸ್ ಬಗ್ಗೆ ಆಗಿರ್ಬೋದು, ಗಂಡ ಹೆಂಡತಿಯ ಜಗಳದ ಬಗ್ಗೆ ಆಗಿರ್ಬೋದು, ನೀವೊಂದಷ್ಟು ತಿಳ್ಕೊಂಡಿರ್ತೀರ ಹೇಗೆ ಇರುತ್ತೆ, ನಾನು ಹೇಗೆ ಪಾತ್ರನ ಪ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೈಜ ಘಟನೆಗಳು ಸಾಕಷ್ಟು ಆಗ್ತಾ ಇದೆ, ಸಿಲ್ಲಿ ರೀಸನ್ಸ್ಗೆ ಡಿವೋರ್ಸ್ ಆಗ್ತಾ ಇದೆ. ಸೊ ಅದೆಲ್ಲದ್ರ ಬಗ್ಗೆ ಮಾತನಾಡೋದಾದ್ರೆ ಬೇಸಿಕ್ಲಿ ವಧು ಸೀರಿಯಲಲ್ಲಿ ಇದಿಷ್ಟಿರುತ್ತೆ. ಸೊ ಔಟ್ ಆಫ್ ದಟ್ ಮಾತಾಡಬೇಕು ಹೇಳಬೇಕು ಅಂದರೆ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ಅಥವಾ ಅವ್ರು ಅನುಭವಿಸಿದನ್ನ ನಾವು ಅನುಭವಿಸಿರಲ್ಲ. ಸೊ ಅವರಿಗೆ ಪ್ರೀತಿಸಿ ಮದುವೆ ಆಗಿರ್ತಾರೋ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ತಾರೋ ಅಷ್ಟು ವರ್ಷ ಅವ್ರು ಒಟ್ಟಿಗೆ ಇದ್ದು ಅವ್ರು ಈ ಥರ ಡಿಸಿಷನ್ ಬರ್ತಾರೆ ಅಂದರೆ ಅದಕ್ಕೇನೋ ತುಂಬ ಮೂಲ ಕಾರಣಗಳಿರುತ್ತೆ. ಕೆಲವೊಂದು ಸರಿ ಹೌದು, ಅದು ಸಿಲ್ಲಿ ರೀಸನಿಂದ ಬಂದಿರ್ತಾರೆ, ಇಂಡಿಪೆಂಡೆಂಟ್ ಅಂತಾರೆ, ಸೆಲ್ಫ್ ರೆಸ್ಪೆಕ್ಟ್, ಈಗೋ ಅದೆಲ್ಲ ಇದ್ದಿದ್ದೆ. ಬಟ್ ಕೆಲವೊಂದು ಟೈಮಲ್ಲಿ ಓಕೆ ಅವರಿಗೆ ಡಿವೋರ್ಸ್ ನಿಜವಾಗ್ಲೂ ಬೇಕಿತ್ತು ಅಂತ ಅವ್ರ ಹಿನ್ನೆಲೆ ಕೇಳಿದಾಗ ಅಥವಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಇವಾಗ ಇದು ಫ್ಯಾಷನ್ ಆಗಿರೋದು. ಸೊ ಮುಂಚೆಲ್ಲ ಡಿವೋರ್ಸ್ ತುಂಬ ಕಡಿಮೆ. ಸೊ ಇದು ಇವಾಗ ನಾನೇನು ಹೇಳ್ತೀನಿ ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರೆ ಗಂಡ ಹೆಂಡತಿ ಜೋಡಿಯಾಗಿದ್ದರೆ ಸಂಸಾರ ತುಂಬ ಚೆನ್ನಾಗಿ ಹೋಗುತ್ತೆ, ಒಂದು ಹಬ್ಬದ ಊಟ ಥರ ಇರುತ್ತೆ ಅನ್ನೋ ಥರ ನನ್ನ ನಂಬಿಕೆ.
ಇನ್ನು ಫೈನಲಿ ಈ ರೀತಿಯಾಗಿ ಚಿಕ್ಕ ಪುಟ್ಟ ಕ್ಷುಲ್ಲಕ ಕಾರಣಕ್ಕೆ ಡಿವೋರ್ಸ್ ತಗೊಳ್ಳಕ್ಕೆ ಯೋಚನೆ ಮಾಡುವಂತಹ ದಂಪತಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಒಂದು ಒಳ್ಳೆ ಮೆಸೇಜ್ ಅಂತೂ ಧಾರಾವಾಹಿ ಮುಖಾಂತರ ಸಿಕ್ಕೇ ಸಿಗುತ್ತೆ. ಆ ನಂಬಿಕೆ ಈಗ ಆಲ್ರೆಡಿ ಪ್ರಮೋದ್ ಮುಖಾಂತರ, TN ಸೀತಾರಾಮ್ ಸರ್ ಮುಖಾಂತರ, ವಧು ಮುಖಾಂತರ ಬಂದಿದೆ. ಸೊ ಫೈನಲಿ ಏನು ಹೇಳಕ್ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ಮನಸ್ಸು ಬಿಚ್ಚಿ ಮಾತಾಡಿ. ಏನೇ ಭಿನ್ನಾಭಿಪ್ರಾಯ ಇದ್ರೂ ಆ ಕ್ಷಣಕ್ಕೆ ಕ್ಲಿಯರ್ ಮಾಡ್ಕೊಳ್ಳಿ. ಅವಾಗವಾಗ ಕ್ಲಿಯರ್ ಮಾಡ್ಕೊಳೋದ್ರೆ ಅದು ಅವಾಗ ಕ್ಲಿಯರ್ ಮಾಡ್ಕೊಳೋದನ್ನ ಅಲ್ಲೇ ಬಿಟ್ಬಿಡ್ಬೇಕು. ಮತ್ತೆ ನೆಕ್ಸ್ಟ್ ಡೇಗೆ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಇವಾಗ ಗಂಡ ಹೆಂಡತಿ ಇಬ್ರು ದುಡಿತಾ ಇರ್ತಾರೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಏನಂತಾರೆ, ಅವಳು ಅದನ್ನ ಮಾಡಿಲ್ಲ, ಇವನು ಇದನ್ನ ಮಾಡಿಲ್ಲ. ನೋ, ಇಬ್ರು ಮಾಡಿಲ್ಲ, ಇಬ್ರು ಮಾಡಿ ಅಷ್ಟೇ. ಮನ್ಸು ಬಿಚ್ಚಿ ಮಾತಾಡಿ. ಟೈಮ್ ಇರಲ್ಲ, ಅಫ್ಕೋರ್ಸ್ ಗೊತ್ತಾಗುತ್ತೆ. ಬಟ್ ಬೇರೆಯವ್ರು ಹೇಳಿದ್ದನ್ನ ಕೇಳಿಸ್ಕೊಳ್ಳೋದಕ್ಕಿಂತ ನಿಮ್ಮ ಮಧ್ಯ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನ ಮೂರನೇ ವ್ಯಕ್ತಿಗೆ ಗೊತ್ತಾಗ್ದಂಗೆ ನೀವಿಬ್ರೇ ಆಗಿರಿ ಅಂತ ಹೇಳ್ತೀನಿ. ಸೂಪರ್. ಧಾರಾವಾಹಿ ಒಳ್ಳೆ ಭರವಸೆಯನ್ನ ಕೊಡ್ತಾ ಇದೆ ಜನರಿಗೆ ಅಂತ ಭಾವಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧಾರಾವಾಹಿ ಸಾಕಷ್ಟು ಎತ್ತರಕ್ಕೆ ಹೋಗ್ಲಿ. ದುರ್ಗಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಸೊ ಇದಿಷ್ಟು ವಧು ವರ್ಸಸ್ ದುರ್ಗಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸನ್ನ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.